ಬೆಂಗಳೂರಿಂದ 45 ಕಿಲೋಮೀಟರ್ ದೂರದಲ್ಲಿರುವ ಪಾಯಿಂಟ್ಗೆ ಏನಿಲ್ಲ ಅಂತಂದ್ರೂ 5 to 6 ಕಿಲೋಮೀಟರ್ ಡಿಸ್ಟೆನ್ಸ್ ಇರುತ್ತೆ. ಆಂಜನೇಯ ಸ್ಟ್ಯಾಚು ಕ್ರಾಸ್ ಮಾಡ್ಕೊಂಡು ನಿಮ್ಮನ್ನು ಹುಷಾರಾಗಿ ಕರ್ಕೊಂಡು ಹೋಗಿ ನಾವು ಹುಷಾರಾಗಿ ಹೋಗಬೇಕು. ಕಡೆ ಶ್ರೀ ಕೋಟಿ ಆಂಜನೇಯ ಪಟ್ಟಾಭಿರಾಮನ ಸನ್ನಿಧಾನದಲ್ಲಿ ಪ್ರತಿದಿನವೂ ಹಲೋ ಗೈಸ್, ಇವತ್ತು ನಾವು ಹೋಗ್ತಿರೋದು ಬೆಂಗಳೂರಿಂದ 45 ಕಿಲೋಮೀಟರ್ ದೂರದಲ್ಲಿರುವ ರಾಮದೇವರ ಬೆಟ್ಟ. ಇದನ್ನು ರಣಹದ್ದು ವನ್ಯಜೀವಿ ಧಾಮ ಅಂತಲೂ ಕರೀತಾರೆ. ರಾಮಗಿರಿ ಬೆಟ್ಟ ಅಥವಾ ಶೋಲೆ ಹಿಲ್ಸ್ ಅಂತಲೂ ಈ ಬೆಟ್ಟನ ಕರೀತಾರೆ. ಬೆಂಗಳೂರಿಂದ ತುಂಬಾ ಟ್ರೈನ್ಸ್ ಇರುತ್ತೆ ರಾಮನಗರಕ್ಕೆ. ಸೊ ರಾಮನಗರ ಇಳ್ಕೊಂಡಿದ್ದಾದಮೇಲೆ ರಾಮನಗರದಿಂದ ಟ್ರೆಕ್ಕಿಂಗ್ ಪಾಯಿಂಟ್ಗೆ ಏನಿಲ್ಲ ಅಂತಂದ್ರೂ 5 to 6 ಕಿಲೋಮೀಟರ್ ಡಿಸ್ಟೆನ್ಸ್ ಇರುತ್ತೆ. ಸೊ ಆಟೋದಲ್ಲಿ ಹೋಗ್ಬೋದು. ರೈಲ್ವೆ ಸ್ಟೇಷನ್ ಹತ್ರನೇ ಆಟೋ ಫೆಸಿಲಿಟೀಸ್ ಇರುತ್ತೆ ನಿಮಗೆ. ರಾಮದೇವರ ಬೆಟ್ಟಕ್ಕೆ ಹೋಗ್ಬೇಕಂತಂದರೆ ಆಂಜನೇಯ ಸ್ಟ್ಯಾಚು ಕ್ರಾಸ್ ಮಾಡ್ಕೊಂಡು ಹೋಗಬೇಕು. ಟ್ರೆಕ್ಕಿಂಗ್ ಸ್ಟಾರ್ಟಿಂಗ್ ಪಾಯಿಂಟಲ್ಲಿ ಫಾರೆಸ್ಟ್ ಆಫೀಸ್ ಇರುತ್ತೆ. ಸೊ ಅಲ್ಲಿ ಹೋಗ್ಬಿಟ್ಟು ಅವ್ರ ಹತ್ರ ಎಂಟ್ರಿ ಫೀಸ್ ಇರುತ್ತೆ. ಎಂಟ್ರಿ ಫೀಸ್ ತೊಗೋಬೇಕು. ಸೊ ಒಬ್ಬರಿಗೆ 25 ರೂಪೀಸ್ ಇರುತ್ತೆ, ಅಡಲ್ಟ್ಸ್ಗೆ 25 ಇರುತ್ತೆ, ಕಿಡ್ಸ್ಗೆ 10 ರೂಪೀಸ್, ಮತ್ತು ಹಾಗೆ ಫಾರಿನರ್ಸ್ ಏನಾದ್ರು ಬಂದರೆ ಅವ್ರಿಗೆ 100 ರೂಪೀಸ್ ಇರುತ್ತೆ. ತೊಗೊಂಬಂದಿರೋ ರೆಸ್ಪಾನ್ಸಿಬಿಲಿಟೀಸ್ ನಮ್ಮ ಮೇಲಿದೆ. ನಿಮ್ಮನ್ನು ಹುಷಾರಾಗಿ ಕರ್ಕೊಂಡು ಹೋಗಿ ನಾವು ಹುಷಾರಾಗಿ ಹೋಗಬೇಕು. ಅಲ್ಲಿ ಒಳಗಡೆ ಹೋಗ್ತಿದ್ದಂಗೆ ಟಿಫನ್ ಆದಮೇಲೆ 2 ಕಾಲೇಜು ಸೇರಿಸಿ ಪ್ಯಾಟ್ರೋಲ್ ಕಂಬೈನ್ ಆಗುತ್ತೆ. ಫಸ್ಟು ರೇಂಜರ್ಸ್ ಹೋಗ್ತಾರೆ, ಆಮೇಲೆ ರೋವರ್ಸ್ ಹೋಗಬೇಕು. ಮಿಡ್ಲಲ್ಲಿ, ಲಾಸ್ಟಲ್ಲಿ, ಫ್ರಂಟಲ್ಲಿ ಸೀನಿಯರ್ಸ್ ಇರ್ತಾರೆ. ನಾವು ಬಂದಿರೋದು ಗೌರ್ಮೆಂಟ್ ಆರ್ಟ್ಸ್ ಕಾಲೇಜ್ ಮತ್ತು ನೃಪತುಂಗ ಯೂನಿವರ್ಸಿಟೀಸ್ 2 ಕಾಲೇಜು ಕಂಬೈನ್ ಆಗಿಬಿಟ್ಟು ಈ ಟ್ರಕ್ ಮಾಡ್ತಿರೋದು ಏನಕ್ಕೆ ಅಂತಂದರೆ, ಪ್ರತಿಯೊಂದು ಕಾಲೇಜಲ್ಲಿ ರೋವರ್ಸ್ ಆ್ಯಂಡ್ ರೇಂಜರ್ಸ್ ಅಂತ ಒಂದು ಯೂನಿಟ್ ಇದ್ದೇ ಇರುತ್ತೆ. ಸೊ ನಾವು ಆ ಯೂನಿಟಿಂದ ಬಂದಿರೋದು. ಇಲ್ಲಿ ಕೆಲವೊಂದು ರಿಕ್ವೈರ್ಮೆಂಟ್ಸ್ ಇರುತ್ತೆ. ಆ ರಿಕ್ವೈರ್ಮೆಂಟ್ಸ್ನ ಕೆಲವೊಂದು ಟ್ರೆಕ್ಕಿಂಗಲ್ಲೇ ಮಾಡ್ಕೊಂಡು ಹೋಗಬೇಕು. ಎಕ್ಸಾಂಪಲ್ ಅಂತಂದರೆ, ಟ್ರೆಕ್ಕಿಂಗ್ ಮಾಡ್ತಾ ಕೆಲವೊಂದು ಸಲ ಡೈರೆಕ್ಷನ್ ಗೊತ್ತಾಗಲ್ಲ. ಅಂದರೆ ಈಸ್ಟು, ವೆಸ್ಟು, ಸೌತು, ನಾರ್ತು ಕೆಲವೊಂದು ಸಲ ಗೊತ್ತಾಗಲ್ಲ. ಸೊ ಅದನ್ನು ಟ್ರೆಕ್ಕಿಂಗಲ್ಲೇ ನಾವು ಹೇಳ್ಕೊಟ್ಬಿಡ್ತೀರಿ. ಸೊ ಯಾವ ಥರ ಐಡೆಂಟಿಫೈ ಮಾಡೋದು, ಯಾವ ಥರ ಕಂಡುಹಿಡಿಯೋದು ಡೈರೆಕ್ಷನ್ನ ಅಂತ. ಯಾವುದರ ಒಂದು ದೇವಸ್ಥಾನ ಸಿಕ್ಕಿದ್ರೆ ಅದು ಎಷ್ಟು ವರ್ಷ ಹಳೇದು, ಅದು ಇತಿಹಾಸ ಏನು, ಯಾರು ಕಟ್ಟಿಸಿದ್ದು, ಸೊ ಅದ್ರ ಮೂಲ ಏನು ಅನ್ನೋದು ಕ್ಲೀನಾಗಿ ಸಹ ಅಲ್ಲೇ ಹೇಳ್ಕೊಟ್ಬಿಡ್ತೀರಿ. ಈ 1.5 ಕಿಲೋಮೀಟರ್ ರೋಡ್ ಏನಿದೆ ಅದು ಆಫ್ ರೋಡು. ಬೈಕರ್ಸ್ಗೆ ಮಾತ್ರ ತುಂಬಾ ಮಜಾ ಕೊಡುತ್ತೆ, ಅಷ್ಟೊಂದು ಚೆನ್ನಾಗಿದೆ ರೋಡ್ ಅದು. ಟಿಕೆಟ್ ಟೈಮಿಂಗ್ಸ್ ಬಂದ್ಬಿಟ್ಟು ಬೆಳಗ್ಗೆ 9 ಗಂಟೆಯಿಂದ ಸ್ಟಾರ್ಟ್ ಮಾಡ್ತಾರೆ. ಸೊ ನಾವು ಬೆಳಗ್ಗೆ 9 ಗಂಟೆಗೆ ಹೋಗಿ ಟಿಕೆಟ್ಸ್ ಎಲ್ಲ ತೊಗೊಂಡು ಸೊ 1.5 ಕಿಲೋಮೀಟ್ರ್ ನಡ್ಕೊಂಡು ಹೋದ್ರಿ. ಸೊ ನಡ್ಕೊಂಡು ಹೋಗಿದ್ದಾದಮೇಲೆ ಅಲ್ಲಿಂದ ಆ್ಯಕ್ಚುಲಿ ನಮಗೆ ಟ್ರೆಕ್ಕಿಂಗ್ ಸ್ಟಾರ್ಟ್ ಆಗುತ್ತೆ. ಟ್ರೆಕ್ಕಿಂಗ್ ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚೆನೇ ಎಲ್ಲರಿಗೂ ಮಾರ್ನಿಂಗ್ ಬ್ರೇಕ್ಫಾಸ್ಟ್ ಎಲ್ಲರಿಗೂ ಕೊಡಿಸಿ ಅಲ್ಲಿಂದ ನಾವು ಟ್ರೆಕ್ಕಿಂಗ್ ಸ್ಟಾರ್ಟ್ ಮಾಡಿದ್ರಿ. ಇಲ್ಲಿ ಕೆಳಗೆ ಹೋದ್ರೆ ಅಲ್ಲಿ ಇನ್ನೊಂದು ಹನುಮಾನ್ ದೇವಸ್ಥಾನ ಗೊತ್ತಾಯ್ತಲ್ಲ, ಅಲ್ಲಿ 2 ದೇವಸ್ಥಾನ ಆ ಜಾಗದಲ್ಲಿ. ಟ್ರೆಕ್ಕಿಂಗೇನು ಅಷ್ಟೊಂದೇನು ಕಷ್ಟ ಏನಿರಲಿಲ್ಲ, ಈಸಿಯಾಗಿ ಇತ್ತು. ಒಂದು 45 ಮಿನಿಟ್ಸಲ್ಲಿ ಹತ್ಬೋದಾಗಿತ್ತು. 400ರಿಂದ 500 ಮೆಟ್ಲಿತ್ತು. ಈ ಮೆಟ್ಲನ್ನ ಕ್ರಾಸ್ ಮಾಡ್ಕೊಂಡಿದ್ದು ಅದಾದಮೇಲೆ ಮಧ್ಯದಲ್ಲಿ ರಾಮನ ದೇವಸ್ಥಾನ ಸಿಗುತ್ತೆ.
ಈ ದೇವಸ್ಥಾನದ ಒಳಗಡೆ ಶ್ರೀ ಪಟ್ಟಾಭಿರಾಮನ ವಿಗ್ರಹ ನೋಡ್ಬೋದು. ಈ ವಿಗ್ರಹ ಯಾವ ರೀತಿ ಇದೆ ಅಂತಂದರೆ, ಸೊ ರಾಮನ ತೊಡೆ ಮೇಲೆ ಸೀತಾದೇವಿ ಕುತ್ಕೊಂಡಿರೋದು, ಆ ರೀತಿ ತುಂಬ ಚೆನ್ನಾಗಿ ಕೆತ್ತನೆ ಮಾಡಿರೋ ವಿಗ್ರಹ ನಾವಿಲ್ಲಿ ನೋಡ್ಬೋದು. ಒಂದು ಕಡೆ ಸೀತಾದೇವಿ ಮತ್ತು ರಾಮನ ವಿಗ್ರಹ ನೋಡಿದ್ರೆ, ಮತ್ತು ಇನ್ನೊಂದು ಕಡೆ ಶ್ರೀ ಕೋಟಿ ಆಂಜನೇಯ ಸ್ವಾಮಿ ಅಂದರೆ ಒಂದು 500 ಮೀಟರ್ ಕೆಳಗಡೆ ಡೌನ್ ಇಳಿಬೇಕು. ಇಳಿದಾದ್ಮೇಲೆ ಅಲ್ಲಿ ಆಂಜನೇಯ ಮೂರ್ತಿ ಸಿಗುತ್ತೆ. ತುಂಬ ಚೆನ್ನಾಗಿದೆ ಆಂಜನೇಯ ಮೂರ್ತಿ. ಸೊ ಅದರಿಂದ ಸ್ವಲ್ಪ ಮುಂದೆ ಹೋದರೆ ವ್ಯೂ ಪಾಯಿಂಟ್ ಸಿಗುತ್ತೆ, ಸ್ವಲ್ಪ ಚಿಕ್ಕದಾಗಿ ಮಿಡಲ್ ವ್ಯೂ ಪಾಯಿಂಟ್ ಸಿಗುತ್ತೆ, ಅದನ್ನು ಕೂಡ ನೋಡ್ಕೊಂಬರ್ಬೋದು. ಪಟ್ಟಾಭಿರಾಮನ ಸನ್ನಿಧಾನದಲ್ಲಿ ಪ್ರತಿದಿನವೂ ಪೂಜೆ ಇರುತ್ತೆ. ಈ ಪೂಜೆ ಜೊತೆಯಲ್ಲೇ ಪ್ರತಿದಿನವೂ ಅನ್ನಪ್ರಸಾದ ಇರುತ್ತೆ. ಯಾಕಾದ್ರೂ ವಿಡಿಯೋ ಮಾಡೋದು ನಾನು ಸುಸ್ತಾಯ್ತಾ? ಮೋಸ ಮಾಡಿದ್ರು ಎಡಿಟ್ ಮಾಡಿ ಹೋದ್ರೆ ಸಾಕಾಗ್ತಿಲ್ಲ. ಜಲ್ಲಿ ಜಲ್ಲಿ ಎಲ್ಲ ಜಲ್ಲಿ. ಎನರ್ಜಿ ಫೋಟೋಗೋಸ್ಕರ. ಆಂಜನೇಯ ಸ್ವಾಮಿ ದರ್ಶನ ಪಡ್ಕೊಂಡಿದ್ದಾದ್ಮೇಲೆ ಮತ್ತು ಅದೇ ರೂಟಲ್ಲಿ ವಾಪಸ್ ಹೋದರೆ ಇನ್ನೊಂದು ವೇ ಸಿಗುತ್ತೆ. ಆ ವೇದಲ್ಲಿ ಹೋದರೆ ಈ ರಾಮದೇವ್ರ ಬೆಟ್ಟ ಏನಿದೆ ಆ ಬೆಟ್ಟದ ಒಂದು ಅಟ್ರಾಕ್ಷನ್ ಸಿಗುತ್ತೆ. ಅದೇನು ಅಂತಂದರೆ 80 ಡಿಗ್ರಿ ಸ್ಲ್ಯಾಂಟಲ್ಲಿರೋ ಬೆಟ್ಟ ಸಿಗುತ್ತೆ. ಆ ಬೆಟ್ಟ ಹತ್ತಿದ್ರೆ ಮಾತ್ರ ನಿಮಗೆ ಟಾಪಲ್ಲಿರೋ ವ್ಯೂ ಕಾಣಿಸುತ್ತೆ. ಆ್ಯಕ್ಚುಲಿ ಅದು ಒಂಥರ ಒಳ್ಳೆ ಎಕ್ಸ್ಪೀರಿಯೆನ್ಸು. ಇದು ಹರಿಹರ ಪೋರ್ಟ್ ಅಂತ ಹೇಳ್ತಾರಲ್ಲ, ಲೈಕ್ ಆ ಥರ ಇದೆ. 5 ಮಿನಿಟ್ಸಲ್ಲಿ ಆರಾಮಾಗಿ ಹತ್ಬೋದು. ಹತ್ತುವಾಗ ಸ್ವಲ್ಪ ಜಲ ಕೊಡುತ್ತೆ, ಆದರೂ ತುಂಬ ಚೆನ್ನಾಗಿದೆ, ಆರಾಮಾಗಿ ಹತ್ಬೋದು. ಒನ್ಸ್ ನೀವು ಮೇಲೆ ತಲುಪಿದಾದ್ಮೇಲೆ ವ್ಯೂ ಈ ಥರ ಇರುತ್ತೆ. ಅಂದರೆ ನಾವು ಹೋದಾಗ ತುಂಬ ಬಿಸಿಲಿತ್ತು, ಅಷ್ಟೊಂದೇನು ಚೆನ್ನಾಗಿ ಕಾಣಿಸ್ಲಿಲ್ಲ. ಅದೇ ಈ ಮಳೆಗಾಲ ಟೈಮಲ್ಲಿ ಇಲ್ಲಾಂತಂದರೆ ಸ್ವಲ್ಪ ಮೋಡ ಕವಿದಿರುತ್ತಲ್ಲ, ಆ ಟೈಮಲ್ಲಿ ಹೋದರೆ ತುಂಬಾ ಚೆನ್ನಾಗಿರುತ್ತೆ. ಯಾಕಂದರೆ ಗಾಳಿ ತುಂಬ ಫೋರ್ಸಾಗಿ ಬೀಸ್ತಿರುತ್ತೆ. ಆ ಗಾಳಿಗೆ ಆ ವೆದರ್ಗೆ ತುಂಬಾ ಚೆನ್ನಾಗಿರುತ್ತೆ. ಸೌಂಡ್ ಇಲ್ಲ. ಫುಲ್ ಸುತ್ತಮುತ್ತ ಎಲ್ಲ ಕಡೆ ನೋಡಿದ್ರು ಬೆಟ್ಟಗಳು. ಮಧ್ಯೆ ನಾವು ಇನ್ನೊಂದು ಬೆಟ್ಟದಲ್ಲಿ ನಿಂತ್ಕೊಂಡು ಆ ಬೆಟ್ಟಗಳನ್ನು ನೋಡಿಕೊಂಡು ಒಂದು ಒಳ್ಳೆ ಎಕ್ಸ್ಪೀರಿಯೆನ್ಸು. ಸೊ ಹಾಗೆ ನಾವು ಸ್ವಲ್ಪ ವೀಡಿಯೋಸ್ ಮಾಡಿಕೊಂಡು ಫೋಟೋಸ್ ತೊಗೊಂಡು ನೇಚರ್ನ ಎಂಜಾಯ್ ಮಾಡಿಕೊಂಡು ಮತ್ತು ಹಾಗೆ ಬೆಟ್ಟ ಇಳಿದ್ರಿ. ತುಂಬಾ ಚೆನ್ನಾಗಿತ್ತು.
ಆರಾಮಾಗಿರ್ಲಿ, ಇದನ್ನ ಇಟ್ಕೋ, ಒಂದೊಂದೇ ಸ್ಟೆಪ್ ಇಡು. ನಾನು ಚೆನ್ನಾಗಿದೆ ಕಣ ಬಾರ. ಓ ಒಳಗಡೆ ಇದೆಯೋ ಇನ್ನ. ನಾನು ಕೊಡ್ತೀನಿ. ಬರ್ರಿ, ಅದನ್ನ ಇನ್ನೊಂದು ಕರಿತೀನಿ ಬಾಯ್ಲಿ ಬಾ. ಕೈ ಎತ್ಕೊಂಬೇಡ, ಅದು ಬರುತ್ತೆ, ಅದು ಕೈ ಎತ್ಕೊಂಬೇಡ, ಅದೇ ಇಟ್ಕೊಳುತ್ತೆ, ನೀನು ಭಯ ಬಿಡ್ಬೇಡ. ಕಳೆ ಇವಾಗಲ್ಲ ವಿಡಿಯೋ ನೋಡಿದ್ದಾದಮೇಲೆ ಸಬ್ಸ್ಕ್ರೈಬ್ ಮಾಡಿ, ನಿಮ್ಮ ಫ್ರೆಂಡ್ಸ್ಗಾಗಿ ಶೇರ್ ಮಾಡಿ. ಥ್ಯಾಂಕ್ ಯು.